ಓಕೆ, ಅಷ್ಟೊತ್ತಿಂದ ವೀಡಿಯೋ ಮಾಡೋದ ಅಂತ ಒತ್ತುತ್ತಾ ಇದ್ದೀನಿ. ಫೋಟೋ ಮೋಡ್ಗೆ ಅಟ್ಯಾಚ್ ಆಗಿಬಿಡೈತೆ. ಸೊ ಫೋಟೋಗಳು ಕ್ಲಿಕ್ ಆಗಿಬಿಡ್ತಾಯಿತ್ತು. ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ. ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ. ಇವತ್ತು ಹೊಸ ವಿಡಿಯೋ ಜೊತೆ ಹೊರಗಡೆ ಬಂದಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ 78ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಮೈಸೂರಲ್ಲಿ ಲಾಂಗ್ ವೀಕೆಂಡ್ ಇರೋದ್ರಿಂದ ನಮ್ಮ ಮೈಸೂರು ಬೈಕರ್ ಕಮ್ಯುನಿಟಿಯಿಂದ ಒಂದು NMBC 2.0 ಅಂತ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಆ ಇವೆಂಟ್ಗೆ ನಾನು ಹೋಗ್ತಾಯಿದ್ದೀನಿ. ಅಲ್ಲಿ ಏನೇನಿರುತ್ತೆ ಅದೆಲ್ಲ ನೋಡೋಣ. ಒಂದು KTM ಅಡ್ವೆಂಚರ್ ಅವ್ರ ಕಡೆಯಿಂದ ಒಂದು ಆಫ್ ರೋಡು ಕೂಡ ಮಾಡಿದ್ದಾರೆ. ಇದು ಬಂದು ಮಹಾಜನಸ್ ಕಾಲೇಜ್ ಗ್ರೌಂಡಲ್ಲಿ ನಡೀತಾ ಇರೋದು. ಪಡವಾರಳ್ಳಿ ಅಲ್ಲಿರುವಂಥ ಮಹಾಜನಸ್ ಕಾಲೇಜ್ ಗ್ರೌಂಡಲ್ಲಿ ಇವತ್ತು ಆಗಸ್ಟ್ 15ರಂದು ಏರ್ಪಡಿಸಿದ್ದಾರೆ. ಸುಮಾರು ಜನ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾಯಿದ್ದಾರೆ. ಒಂದು 2,500-3 ಸಾವಿರ ತನಕ ರಿಜಿಸ್ಟ್ರೇಷನ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಸೊ ಹೋಗೋಕ್ಕಿಂತ ಮುಂಚೆ ಹೋಗೋ ದಾರಿಯಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಕಾಫಿನ ಕುಡ್ಕೊಂಡು ಕಿಂಗ್ಸ್ ಕೆಫೆಯಲ್ಲಿ ನಮ್ಮ ಮುಂದಿನ ಪಯಣನ ಮುಂದುವರ್ಸೋಣ. ಇವತ್ತು ನೋಡಿ, ಮೈಸೂರು ಎಲ್ಲೇ ಆದ್ರೂ ಲಾಂಗ್ ವೀಕೆಂಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡು. ಫಾರ್ ಎಕ್ಸಾಂಪಲ್ K09 ರೈಡರ್ ಆಗಿರ್ಬೋದು, ಆಮೇಲೆ ಟಿಪಿಕಲ್ ಕನ್ನಡಿಗ ಮೇಯ್ನಾಗಿ ಅವರು ಎಲ್ಲರೂ ಬರ್ತಾಯಿದ್ದಾರೆ. ಅವರೆಲ್ಲ ಇನ್ಸ್ಪಿರೇಷನ್ ತಗೊಂಡೇ ನಾವು ಈ ಮಟ್ಟಕ್ಕೆ ಬಂದಿರೋದು, ಯೂಟ್ಯೂಬೆಲ್ಲ ಮಾಡಬೇಕು ಅಂತ. ಹಂಗಾಗಿ ಅವರೆಲ್ಲರೂ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಮೀಟ್ ಮಾಡೋಣ, ಎಲ್ಲರೂ ನೋಡೋಣ, ಈವೆಂಟ್ನ ಎಂಜಾಯ್ ಮಾಡೋಣ. ಬನ್ನಿ, ವಿಡಿಯೋನ ಮುಗಿಯೋ ತನಕ ನೋಡಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀವಿ, ಬರ್ತಾ ಇರುತ್ತೆ. ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ ಫುಲ್ಲು ಅದ್ಭುತವಾಗಿ ರಾಯಣ್ಣಂಗೆ ಇರಬೇಕು. ನಮ್ಮ ದೇಶಕ್ಕೆ ಏನೇನು ಒಳ್ಳೆಯದು ಮಾಡಬೇಕು ಎಲ್ಲನೂ ಮಾಡಿದ್ರೆ ಅದೇ ನಮಗೆ ಬೇಕಾಗಿರೋಂಥ ಪೇಟ್ರಿಯಾಟಿಸಮ್, ಅಷ್ಟೇ ಸಾಕು. ಇದೊಂದು ನ್ಯಾಷನಲ್ ಅಂದರೆ ಮದರ್ಸ್ ಡೇ ಬಂದಾಗ ಮದರ್ಸಿಗೆ ವಿಶ್ ಮಾಡೋದು, ಈ ಥರ ಇಂಡಿಪೆಂಡೆನ್ಸ್ ಡೇ ಬಂದಾಗ ಫ್ಲಾಗ್ ಹಾಕೊಂಡು ಓಡಾಡೋದು, ಇದೆಲ್ಲ ಏನು ಸ್ಪೆಷಲ್ ಆಗಿರುವಂಥದ್ದಲ್ಲ. ಸೊ ನಾವು ಜಸ್ಟು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡೋವಂಥ ಸೋಷಿಯಲ್ ಮೀಡಿಯಾ ಜೀವನ ಇದು. ಈ ಥರ ಬೇಡ, ರಿಯಲಿಸ್ಟಿಕ್ಕಾಗಿ ಈ ಥರನೂ ಮಾಡಿ, ಜೊತೆಲಿ ರಿಯಲಿಸ್ಟಿಕ್ಕಾಗಿ ಬದುಕಿ ಅಂತಲೂ ಹೇಳ್ತಾ ಇದೊಂದು ಸಣ್ಣ ಮಾತು ನನ್ನ ಕಡೆಯಿಂದ. ನಾವು ಹಂಗೆ ಬೆಳಗ್ಗೆ ಎಲ್ಲ ಜಳಕ ಎಲ್ಲ ಮಾಡಿಕೊಂಡು ಹೊರಟು ಬಂದಿದ್ದೀವಿ ಈ ಕಡೆಗೆ. ಏನೋ ಕಿಂಗ್ಸ್ ಕೆಫೆ ಬಂತು, ಇಲ್ಲೊಂದು ಕಾಫಿ ಹಾಕ್ಕೊಂಡು ಸೀದಾ ಹೊರಟ್ಬಿಡೋಣ ಇವೆಂಟ್ ಕಡೆಗೆ. ಫ್ರೆಶ್ ಆಗಿರ್ತದೆ, ಮೈಂಡು ಫ್ರೆಶ್ ಆಯ್ತದೆ. ಕಾಫಿ ಗೊತ್ತಲ್ಲ, ಕಿಕ್ಕು. ಕಿಕ್ಕಂದರೆ ಆ ಥರ ಕಿಕ್ಕಲ್ಲ ಗುರು, ಎನರ್ಜಿನ ಬೂಸ್ಟ್ ಬಿಡಲೇಬೇಕು. ಯಾಕಂದರೆ 150 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದ್ದೀವಿ. ಇಲ್ಲಿ 3 ಥರ ಟಿಕೆಟ್ನ ಮಾಡಿದರು ಫ್ರೆಂಡ್ಸ್. ಏನಂದರೆ 150, 400, ಒಂದು 500 ರೂಪಾಯಿ. ಅದು ತಕ್ಕಂತೆ ಕೆಲವೊಂದೊಂದು ಫೆಸಿಲಿಟೀಸ್ಗಳನ್ನ ಮತ್ತು ಇದನ್ನು ಕೊಡ್ತಾಯಿದ್ರು. ಏನಿದು ಫುಲ್ ಚಿತಾಲ್ಪದಲ್ಲಾಗಿಬಿಟ್ಟಿದೆ. ಇವೆಂಟೆಲ್ಲ ಸ್ಟಾರ್ಟು ಆಗಿಬಿಟ್ಟಿದೆ. ಎಂಟ್ರಿ ಯಾವ ಕಡೆ? ಹೌದಾ, ಓಕೆ. We have with us the mega associate sponsors as Mad Dog and BMC Air Filter. ದಯವಿಟ್ಟು Mad Dog ಮತ್ತು BMC Air Filter ಅವರು, thank you so much Manish for sponsoring for this event. And ಏನಪ್ಪ ಅಂದರೆ ನಮ್ಮ ಮಹಾರಾಜರು ಬಂದಿದ್ದಾರೆ, ಅವ್ರನ್ನ ನೋಡ್ಕೊಂಡು ಮಾತಾಡ್ಸೋಣ ಬನ್ನಿ. ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿನ
ರಾಜರಾದಂಥ ಯದುವೀರ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಹಿಸ್ ಹೈನೆಸ್ ಯದುವೀರ್ ಒಡೆಯರ್ ಆನ್ ಸ್ಟೇಜ್ ಪ್ಲೀಸ್. Team to please come over stage. ಮೈಸೂರಿನಲ್ಲಿ ನಮ್ಮ ಏನು ಬೈಕರ್ಸ್ ಕಮ್ಯುನಿಟಿ ಏನು ನಿಮ್ಮ ಆಡಳಿತ ಒಂದು ಮಂಡಳಿ ಇತ್ತು, ಅವರು ಹೇಳ್ತಾ ಇದ್ರು ಇಂಥ ಸಮುದಾಯ ಬರೀ ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿ ಇಷ್ಟೊಂದು ಬೈಕರ್ಗಳಿದ್ದಾರೆ, ಆದರೂ ಸಹ ಏನೋ ಒಂದು ಸಂಸ್ಥೆ ಅಥವಾ ಒಂದು ಕಮ್ಯುನಿಟಿ ಮೂಲಕ ನಿಮ್ಮ ಏನೇನು ನಿಮ್ಮದೇ ಆದ ಒಂದು ಏನು ಸಮಸ್ಯೆಗಳು ಇರ್ಬೋದು, ನಿಮ್ಮದೇ ಆದ ಏನೇನು ಆಚರಣೆಗಳು ಇರ್ಬೋದು, ನಿಮ್ಮದೇ ಸಮುದಾಯದ ಒಂದು ಕಲ್ಚರೇ ಇದೆ. ಸೊ ಅದೆಲ್ಲನೂ ಪ್ರೋತ್ಸಾಹ ಮಾಡೋಕ್ಕೆ ಒಂದು ಒಗ್ಗಟ್ಟಾಗಿ ಒಂದು ಸಂಸ್ಥೆ ಮೂಲಕ ಅದೆಲ್ಲ ಮಂಡಿಸುವಂಥದ್ದು ಒಂದು ವೇದಿಕೆ ಬೇಕಾಗಿತ್ತು ಅಂತ ಹೇಳಿದ್ರು. ಸೊ ಅದರ ಮೂಲಕ ಇವತ್ತು ನೀವು ಈ ವೇದಿಕೆಯನ್ನು ಏರ್ಪಡಿಸಿದ್ದೀರಾ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಏನು ನಿಮ್ಮ ಕಲ್ಚರಲ್ಲಿ ರೆಲೆವೆಂಟ್ ಏನೇನು ಉತ್ಪನ್ನಗಳು ಇಲ್ಲಿ ಸ್ಟಾಲ್ಗಳನ್ನು ಕೂಡ ನೀವು ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ ಮತ್ತು ಎಲ್ಲರಿಗೂ ಬೈಕರ್ಗಳು ಕೂಡ ಒಂದು ಕಮ್ಯುನಿಟಿ ಬಿಲ್ಡಿಂಗ್ ಆಸ್ಪೆಕ್ಟನ್ನು ಮಾಡಿರೋದು ನಿಜವಾಗ್ಲೂ ಭಾಳ ಶ್ಲಾಘನೀಯ. ಸೊ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಮ್ಯುನಿಟಿ ಬಿಲ್ಡಿಂಗ್ ಏನು ಆಸ್ಪೆಕ್ಟ್ ಇದೆ ಇದು ಮೈಸೂರಲ್ಲಿ ಭಾಳ ಒಂದು ಯುನೀಕ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನೀವು ಮೈಸೂರು ಒಂದು ಸಂಸ್ಕೃತಿನೂ ಕೂಡ ನೀವು ಮುಂದುವರಿಸ್ತಾ ಇದ್ದೀರಾ. ಈ ಒಂದು ಇವೆಂಟ್ಗೆ ಸ್ಪಾನ್ಸರ್ ಮಾಡ್ತಾ ಇರೋದು. ಆ್ಯಂಡ್ ನಾವು ಏನೇ ಇವೆಂಟ್ ನೆಕ್ಸ್ಟ್ ನೋಡಿದ್ರು ವಿ ಹ್ಯಾವ್ ಅ ಬಟರ್ಫ್ಲೈ ಟ್ರ್ಯಾಕ್ ಓವರ್ ದೇರ್, ದಟ್ ಇಸ್ ಅನ್ ಅಡ್ವೆಂಚರ್ ಇವೆಂಟ್. ಅದನ್ನ KTM 390 ಬೈಕಲ್ಲೇ ಓಡಿಸ್ಬೇಕಾಗಿರೋಂಥ ಒಂದು ಇವೆಂಟು. ಸೊ ಇಷ್ಟೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಇದೇ ಟ್ರ್ಯಾಕು. ಆ್ಯಕ್ಚುಲಿ ಇಲ್ಲಿ ಒಂದು ಟ್ರಯಲ್ಸ್ ಎಲ್ಲ ನಡೆಯುತ್ತೆ, KTM ಅವರು ಆರ್ಗನೈಸ್ ಮಾಡಿರೋದು ಇದು. ಮತ್ತು ನೆಕ್ಸ್ಟು ಅಲ್ಲಿ ಝೂಮ್ ಮಾಡ್ತೀನಿ, ಅಲ್ಲಿ ಸ್ಲೋ ಬೈಕಿಂಗ್ ರೇಸ್ಗೆ ಒಂದು ಅಲ್ಲೂ ಟ್ರ್ಯಾಕ್ ರೆಡಿಯಾಗಿದೆ. ಸೊ ಇಲ್ಲೂ ಟ್ರ್ಯಾಕ್ ರೆಡಿಯಾಗಿದೆ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಇವ್ರದ್ದೇ ಆದಂಥ ವೆಹಿಕಲ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ. ನಮ್ಮ ವೆಹಿಕಲ್ಗಳು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ಒಂದು ಟ್ರ್ಯಾಕ್ ರೆಡಿ ಆಗ್ತಿದೆ 8 ಆಕಾರದಲ್ಲಿರೋದು. ಏನಂದರೆ ಬೈಕ್ನ ಇದೇ ಒಂದು ರೌಂಡಲ್ಲಿ ಓಡಿಸೋವಂಥದ್ದು. ಇದು ಸ್ಲೋ ಬೈಕಿಂಗ್ ಟ್ರ್ಯಾಕ್ ಆಗಿದೆ. ಇಲ್ಲಿಂದ ಅಲ್ಲಿಗೆ ಯಾರು ತುಂಬ ಸ್ಲೋ ಆಗಿ ಹೋಗ್ತಾರೆ ಅವ್ರಿಗೆ ಪ್ರೈಸು. ಇಷ್ಟೆಲ್ಲ ಇವೆಂಟ್ಸ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ನೋಡೋಣ ಇನ್ನೂ ಯಾವ ರೀತಿ ಇರುತ್ತೆ ಅಂತ. ಟೈಮಿಂಗ್ಸ್ ಅಂತ ಟೈಮಿಂಗ್ಸಲ್ಲಿ ಇದನ್ನು ಇದು ಮಾಡಬೇಕಾ, ಕಂಪ್ಲೀಟ್ ಮಾಡಬೇಕು. ಇವರು ಹೆರಿಟೇಜ್ ಕನ್ನಡಿಗ ಅಂತ ಚಾನಲ್ ಇದೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಫಾಲೋ ಮಾಡಿ, ಎಲ್ಲರೂ ಲೈಕ್ಸ್ ಮಾಡಿ, ಬೈಕರ್ಸ್ಗೆ ಸಪೋರ್ಟ್ ಮಾಡಿ. ನಮ್ಮ ಮಹೇಶ್ ಅವ್ರದ್ದು ಚಾನಲ್ ಇದೆ, ಎಲ್ಲರೂ ಫಾಲೋ ಮಾಡಿ. KTM ಪ್ರಿನ್ಸ್ ಕನ್ನಡಿಗ ಅಂತ KTM ಪ್ರಿನ್ಸ್ ಕನ್ನಡಿಗ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವರು ನಮ್ಮ ಮಹೇಶ್ ಅವರು ಒಳ್ಳೆ ಡ್ಯಾನ್ಸರು, ಕ್ಲಾಸ್ ಇದೆ. ಯಾರ್ಯಾರಾದರೂ ಜಾಯ್ನ್ ಆಗಿದ್ರೆ ದಯವಿಟ್ಟು ಹೋಗಿ ಜಾಯ್ನ್ ಆಗಿ ಕ್ಲಾಸ್ಗೆ. ಹಾಗೆ ಒಳ್ಳೆ ಕೊರಿಯೋಗ್ರಾಫರ್. ನಮ್ಮದು MSD ಇಂದ ಪರ್ಫಾರ್ಮೆನ್ಸ್ ಇದೆ, ಇವತ್ತಿನ ದಿನ ಪರ್ಫಾರ್ಮೆನ್ಸ್ ಇದೆ 2 ಗಂಟೆಗೆ. ಎಲ್ಲರೂ ನೋಡೋಣ, ಅದನ್ನು ಸಹ ನೋಡೋಣ ಇವತ್ತು. ಫುಲ್ಲೆಲ್ಲ ಎಂಜಾಯ್ಮೆಂಟು. ಏನಪ್ಪ ವಿಶೇಷ ಗುರು ಅಂದರೆ ಇಲ್ಲಿ ನೋಡಿ ಡ್ಯೂಕ್ಗಳನ್ನ ರೆಡಿ ಮಾಡಿ ನಿಲ್ಸ್ಬಿಡೋರೆ. ಇದೇ ಬೈಕಲ್ಲಿ ನಾವು ರೇಸ್ ಮಾಡೋದಕ್ಕೆ ಅಂದರೆ ಸ್ಲೋ ರೇಸು, ಫಾಸ್ಟ್ ರೇಸ್ ಅಲ್ಲ, ಸ್ಲೋ ರೇಸ್ನ ಮಾಡ್ಬೋದು. ಎಲ್ಲ 200cc ಸೆಗ್ಮೆಂಟ್ ಗಾಡಿಗಳು ನಾವೆಲ್ಲ ಇಲ್ಲಿ ಇದೇ ಬೈಕ್ಗಳಲ್ಲಿ ಓಡಿಸ್ತೀವಿ. ನಾವು ಯಾವುದೇ ರೀತಿಯಾದಂಥ ಚೀಟ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಸೊ ಏನಂದರೆ ಅವರೇ ಒಂದು ಬೈಕ್ ಕೊಟ್ಟಿದ್ದಾರೆ, ಅದರಲ್ಲೇ ನಾವು ಓಡಿಸ್ಬೇಕು. ಟ್ರ್ಯಾಕಲ್ಲಿ ಅಡ್ವೆಂಚರ್ 390 ವೆಹಿಕಲ್ ಇದೆ, ಅದನ್ನು ನಾವು ಓಡಿಸ್ಬೇಕು. ಟ್ರ್ಯಾಕ್ನ ಒಂದು ಸರಿ ನೋಡ್ಕೊಬರೋಣ ಬನ್ನಿ. ಟ್ರ್ಯಾಕ್ನ ಹಾಳು ಮಾಡೋದು ಬೇಡ, ಹಾಗೆ ಒಂದು ಟ್ರ್ಯಾಕ್ನ ಓವರ್ ವ್ಯೂ ಮಾಡ್ಕೊಬರೋದ ಬನ್ನಿ. ಏನು ನೀವು ನೋಡ್ತಾ ಇದ್ದೀರಲ್ಲ ಇದು ನೋಡಿ, ಎಲ್ಲ ಹಂಪ್ಸ್ ಎಲ್ಲ ಬಿಲ್ಡ್ ಮಾಡೋರೆ. ಇದನ್ನೆಲ್ಲ ಹತ್ತಿಸ್ಕೊಂಡು ಇಳ್ಕೊಂಡು ಹೋಗಬೇಕು. ನಿನ್ನೆ ಎಲ್ಲ ನೈಟು ಟ್ರ್ಯಾಕೆಲ್ಲ ರೆಡಿ ಆಗ್ತಿತ್ತು, ಆವಾಗಲೂ ಬಂದಿದೆ. ಈ ಟೈರ್ಗಳಲ್ಲೂ ಅಷ್ಟೇ, ಇದೆಲ್ಲ ಬಂದು ಗಾಡಿ ಸಿಗಾಕೊಂಡ್ರೆ ಮುಗೀತು ಅಷ್ಟೇ ಕತೆ. ಅದೆಲ್ಲ ಸಿಗಾಕದಿದ್ದಂಗೆ ಓಡಿಸ್ಬೇಕು ಗಾಡಿನ. 2 ಗಾಡಿಗಳನ್ನ ಬಿಡ್ತಾರೆ. ಸೊ ಅದೇ ಟಾಸ್ಕು ಇಲ್ಲಿ. ನೋಡ್ತಾ ಇದ್ದೀರಲ್ಲ ಟ್ರ್ಯಾಕು.
ಸರ್ ಟೈರ್ ಮೇಲೆ ಓಡಿಸ್ಬೇಕಾ? ಓ ಇದು ಟಾಸ್ಕು. ಟೈರ್ನ ಬಿಟ್ಟರೆ ಕ್ವಾಲಿಫೈ ಆಗೋದಿಲ್ಲ. 15 ಸೆಕೆಂಡ್ಸ್ ಎಕ್ಸ್ಟ್ರಾ ಆಗುತ್ತೆ. ಹಾಂ. ಎಷ್ಟು ಲ್ಯಾಪ್ ಇದೆ ಸರ್? ಒಂದೇ ಲ್ಯಾಪ್. ಟೈಮಿಂಗ್ಸ್ ಹಾಂ. ಎಷ್ಟು ಕಡಿಮೆ ಟೈಮಲ್ಲಿ ಮುಗಿಸ್ತಾರೆ ಅವರು ಬೆಸ್ಟ್ ಆಫ್. Honda we're going to stop. So they have something amazing going on over here. So sir, you have any excuse offers? ADV 390 ಸೆಗ್ಮೆಂಟ್ ಗಾಡಿಗಳು, ADV ಸೆಗ್ಮೆಂಟ್ ಗಾಡಿಗಳು ರೆಡಿ ಇದ್ದಾವೆ ಟ್ರ್ಯಾಕ್ ಹೊಡೆಯೋದಕ್ಕೆ. ಏನಂದರೆ ಈ ಗಾಡಿಗಳನ್ನ ಇಲ್ಲಿ ನಾವು ಟ್ರಯಲ್ ಮಾಡಿದ್ರೆ ನೆಕ್ಸ್ಟು ಆಫ್ ರೋಡಿಂಗ್ ಬೈ ಮಾಡ್ಬೋದಾ ಇಲ್ವಾ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಭರತ್ ಅವ್ರದ್ದು ಹರಿಕೇನ್ ಅಂತ ಎನರ್ಜಿ ಡ್ರಿಂಕು. ಓಕೆ. ಹರಿಕೇನ್ ಅಂದ್ರೆ ನಥಿಂಗ್ ಬಟ್ ಚಂಡಮಾರುತ, ಒಂದು ಪ್ರಾಕೃತಿಕ ತಡೆಯಲಾಗದ ಶಕ್ತಿ. ಓಹೋ. ಎನ್ರಿಚ್ಡ್ ವಿತ್ ವೈಟಮಿನ್ ಬಿ, B3, B5, B6 ಮತ್ತೆ B12. ನೋಡಿ ನಮ್ಮ ಪ್ರಾಡಕ್ಟ್ ನ ಒಬ್ರು ನಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಭರತ್ ಅಂತ ಹೇಳಿ. ಭರತ್ ನೇಮ್ ಕನ್ಫ್ಯೂಸ್ ಆಗಿದೆ. ಭರತ್ ಅವರು ಪ್ರಾಡಕ್ಟ್ ನ ಇಲ್ಲಿ ಏನಕ್ಕಪ್ಪ ಮಾಡಿದೀವಿ ಅಂದ್ರೆ ರೈಡೆಲ್ಲ ಮಾಡ್ಕೊಂಡ್ಬಂದು ಸುಸ್ತಾಗ್ಬಿಟ್ರೆ ಎನರ್ಜಿ ಬೇಕಲ್ಲ. ಆಕ್ಚುಲಿ ಈಗ ನಾರ್ತ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ನಾರ್ತ್ ಮೈಸೂರಲ್ಲಿ ಎಲ್ಲ ಕಡೆ ಪ್ಲೇಸ್ಮೆಂಟ್ ಮಾಡಿದೀವಿ. ಆಲ್ಮೋಸ್ಟ್ ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಸೌತ್ ಮಾರ್ಕೆಟ್ ಅಲ್ಲಿ ಇಷ್ಟರಲ್ಲಿ ಎಲ್ಲ ಕಡೆನೂ ಪ್ಲೇಸ್ಮೆಂಟ್ ಆಗುತ್ತೆ. ನೋಡಿ ಎಲ್ಲ ಕಡೆ ಇವಾಗ ಪ್ಲೇಸ್ಮೆಂಟ್ ಆಗುತ್ತೆ. ಮಾರ್ಕೆಟಲ್ಲಿ ಬರುತ್ತೆ ಇದು. ನೀವು ಎನರ್ಜಿ ಡ್ರಿಂಕ್ ಕಂಪನಿ ಅನ್ಬೋದು. ಇವಾಗ ಯಾವ ಥರ ರೆಡ್ ಬುಲ್ ಕುಡಿತೀರಾ, ಮಾನ್ಸ್ಟರ್ ಕುಡಿತೀರಾ, ಅದೇ ಥರ ಇದು ಬಂದಿದೆ. ಟೇಸ್ಟ್ ಮಾಡಿ ಹಂಗೆ ರಿವ್ಯೂ ಕೊಡಿ ಹೇಗಿದೆ ಅಂತ. ವಿಸ್ಕಿ ಹೊಡಿಲ್ಲ, ಬ್ರ್ಯಾಂಡಿ ಹೊಡಿಲ್ಲ, ಏನಿದ್ರು ಬರೀ ಹರಿಕೇನ್ ಇವತ್ತು ಫುಲ್. ಸ್ಕ್ಯಾನರ್ ಇದೆ ಅಲ್ವಾ? ಸ್ಕ್ಯಾನರು ಟ್ರ್ಯಾಕ್ ಓಡಿಸೋದಕ್ಕಿಂತ ಮುಂಚೆ ನಾನು ಇರೋದು 3 ಅಡಿ ಅಂತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅಷ್ಟೆಲ್ಲ ಏನಿಲ್ಲಪ್ಪ. ಇಲ್ಲಿ ನೋಡಿದ್ರೆ ಇದು ದೊಡ್ಡದು ಹೈಟ್ ಇದೆ ತುಂಬಾ. ಟ್ರ್ಯಾಕ್ ಓಡಿಸೋದಕ್ಕೋಸ್ಕರ ಟ್ರಯಲ್ ನೋಡ್ತವ್ರೆ, ಓಡಿಸ್ಬೋದಾ ಏನು ಅಂತ. ಹೈಟ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಓಡಿಸೋದು ಮುಖ್ಯ. ನೀವು ಓಡಿಸ್ತೀನಿ ಅಂತ ಧೈರ್ಯ ತಗೊಳ್ಳಿ. ನಾನು ಎಲ್ಲಿ ಗಾಡಿ ಸ್ಟಾಪ್ ಆಯ್ತಿದೆ ಅಲ್ಲೊಂದು 2 ಇಟ್ಕೆ ತಂದಿಟ್ಟಿದ್ರೆ ನನಗೆ ಬೆಟರ್ ಆಗುತ್ತೆ. ಯಪ್ಪ ನಿಂತ್ಕೊಂಡು ಹಾಗಾದ್ರೆ ನೀವು ಬರ್ಬೇಕಾದ್ರೆ ಹಿಂದೆಗಡೆ ಇಟ್ಕೆ ಇಟ್ಕೊಂಡು ಓಡ್ ಬರ್ಬೇಕು. ಅದು ಟ್ರ್ಯಾಕ್ ಅಲ್ಲಿ ಕೂಡ ಸ್ಲೋ ಮೋಷನ್ ಓಡಿಸೋಣ. ಇಲ್ಲ ಇಟ್ಕೋತೆ. ಗಾಡಿ ಎಲ್ಲ ಟೆಸ್ಟಿಂಗ್ ಮಾಡ್ತಾವ್ರೆ. Can we have that once more? Can we have that once more? ನೋಡ್ರಪ್ಪ, ನಮ್ಮ ಹುಡುಗರು ನಾವು ಯಾರು ಬಂದಿಲ್ಲ ಅನ್ಕೊಂಡ್ರೆ ನಮ್ಮ ಆಕಾಶು, ಭರತ್ ಎಲ್ಲ ನಮ್ಮ ಹುಡುಗರೆಲ್ಲ, ಮಗನ ಹೆಸರು ಗೊತ್ತಾಗಿಲ್ಲ, ಸಾರಿ, ಪುನೀತ್ ಎಲ್ಲರೂ ಬಂದ್ಬಿಟ್ಟವ್ರೆ. ನಮ್ಮ ಏರಿಯಾ ಹುಡುಗರು ನೋಡಿ, ನಮ್ಮ ಭರತ್ ಬಂದವನೆ. ಹಾಯ್ ಭರತ್. ಹಾಯ್. ಎಲ್ಲರೂ NMBCಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಂಗೆ ನನ್ನ ಚಾನಲ್ಗೂ ಕೂಡ ನಮ್ಮ ಸ್ಟಾರ್ಟ್ಅಪ್ ಯೂಟ್ಯೂಬರ್ಸ್ಗಳೆಲ್ಲ ಒಬ್ರನ್ನೊಬ್ರು ಮೀಟಪ್ ಆಗಿ ಮಾತಾಡ್ತಾ ಇದ್ದಾರೆ. ನೋಡಿ ಇಲ್ಲೊಬ್ರು ಬಂದ್ರು, ಹೆರಿಟೇಜ್ ಕನ್ನಡಿಗ, ನಾವು ಗಿರೀಶ್ ಗಿಲಿ 360. ಓಕೆ, ನೋಡಿ ಎಲ್ಲ ಬ್ಲಾಗರ್ಸ್ ಇಲ್ಲೇ ಇದ್ರಿ. ಎಲ್ಲ ನಮ್ಮ ಮೈಸೂರವರೇನೆ, ಒಬ್ರು ಮಾಡ್ಕೊಳ್ತಾ ಇದೀವಿ. ಎಲ್ಲ ಮೈಸೂರವರೇನೆ. ಅದೆಲ್ಲ ತಪ್ಪು, ಒಬ್ರಿಗೊಬ್ರು ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಇವಾಗ ಬಂದ ಟಿಪಿಕಲ್ ಬಂದಿರಬೇಕು. ಹೋಗಿ ಬನ್ನಿ, ಅವ್ರನ್ನ ಮೀಟ್ ಮಾಡೋಣ. ನಮ್ಮ ಮೈಸೂರಿನ ಹೆಮ್ಮೆಯ ಒಬ್ಬ ಯೂಟ್ಯೂಬ್ ಬ್ಲಾಗರ್, ಅವರಿಂದ ಸುಮಾರು ಜನ ಇನ್ಫ್ಲೂಯೆನ್ಸ್ ಆಗಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂತ ಇನ್ಫ್ಲೂಯೆನ್ಸರ್ನ ಹೋಗಿ ಮೀಟ್ ಮಾಡೋಣ ಇವತ್ತು ವಿಡಿಯೋದಲ್ಲಿ, ನೋಡೋಣ ಬನ್ನಿ. ಎಷ್ಟೊಂದು ಜನ ಇಲ್ಲಿ ಅವ್ರದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಿರ್ತೀರಾ, ಯೂಟ್ಯೂಬ್ ಮಾಡಬೇಕು ಅಂತಿರ್ತೀರಾ, ಸ್ಟಾರ್ಟ್ಅಪ್ ಮಾಡಬೇಕು ಅಂತಿರ್ತೀರಾ. ಆ ಧೈರ್ಯ ಅನ್ನೋದು ಯಾರಿಗೂ ಇರೋದಿಲ್ಲ. ಆಬ್ವಿಯಸ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಇವರು ಇಲ್ಲಿ ಬಂದು ನಿಂತಿದ್ದಾರೆ. ನನಗೆ
ನಾನು ಒಂದು ಟೈಮಲ್ಲಿ ಕಾಲೇಜ್ ಎಲ್ಲ ಮುಗಿಸಿದ್ಮೇಲೆ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ತುಡಕೈ ಮತ್ತೆ ಶ್ರೇಯಸ್ಸು, ನಮ್ಮ ಮಹೇಶ್ ಅಣ್ಣ ಇವರೆಲ್ಲ ಸ್ಟಂಟ್ ಮಾಡ್ತಾ ಇದ್ರು. ಇವರಿಗೆಲ್ಲ ನಾನು ಫೋಟೋಗ್ರಾಫರ್ ಆಗಿದೆ. ಮೋಸ್ಟ್ಲಿ ಅವ್ರಿಗೆ ನೆನಪು ಇರಲ್ಲ ನಾನು ಯಾರು ಅಂತ. ಸೊ ಅಷ್ಟು ದಿವಸದಿಂದ ನಾನು ನೋಡ್ಕೊಂಡು ಬೆಳೆದಿರೋದು. ಇವತ್ತು ತುಂಬಾನೇ ಖುಷಿ ಆಗುತ್ತೆ ಸ್ಟೇಜ್ ಮೇಲೆ ಅವ್ರ ಜೊತೆ ನಿಂತಿರೋದು, ನಿಮ್ಮ ಮುಂದೆ ನಿಂತಿರೋದು. ಇದೊಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಮೈಸೂರನ್ನ ರೆಪ್ರೆಸೆಂಟ್ ಮಾಡೋ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿದಾರ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಮಾಡಿದ್ದೀರಾ, ಮಾಡಬೇಕು ಅಂತ ಇದ್ದೀರಾ, ಎಲ್ಲ ಮುಂದೆ ಬಂದು ಧೈರ್ಯ ತಗೊಂಡು ಮಾಡಿ. ಇದೇ ಥರ ಮೈಸೂರವರು, ಕರ್ನಾಟಕದವರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಟಿಪಿಕಲ್ ನೀವು ಯಾವತ್ತು ಡೇ 1 ಇಂದ ಇನ್ಸ್ಟಾಗ್ರಾಮ್ ಆಗಿ ಯೂಟ್ಯೂಬರ್ ಆಗಿ ಎಲ್ಲರೂ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದೀರಾ. ದಟ್ ಇಸ್ ಯುವರ್ ಕ್ಯಾರೆಕ್ಟರ್. ಒಂದು ಗಾಡಿ ಅದಕ್ಕೆ ಅನ್ಸುತ್ತೆ. ನಿಮ್ದು ಗಾಡಿ ಸ್ಪೆಷಲ್ ಆಗಿಲ್ಲ ಅಂದ್ರು ಇವರು ಸ್ಪೆಷಲ್ ಮಾಡ್ಕೊಡ್ತಾರೆ. RLG ಅಂದರೆ ಕಸ್ಟಮೈಸೇಷನ್ ಅಂದರೆ ಇವಾಗೆಲ್ಲ ಅಂತಾರೆ ನಾವು ಇಂಡಿಯಾ ಬ್ಯಾಕ್ವರ್ಡಲ್ಲಿ ಇದ್ದೀವಿ ಅಂತ. ದರ್ ಇಸ್ ನಥಿಂಗ್ ಲೈಕ್ ದಟ್. ಕಸ್ಟಮೈಸೇಷನ್ ಈಸ್ ಜಸ್ಟ್ ಗೆಟಿಂಗ್ ವಾರ್ಮ್ಡ್ ಅಪ್. ಆ್ಯಂಡ್ ಲೈಕ್ ಗ್ರೇಟ್ ಥ್ಯಾಂಕ್ಸ್ ಟು ಆದಿತ್ಯ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ವರ್ಕ್ ಆನ್ ಯುವರ್ ಬೈಕ್. Aditya, how do you feel just looking at it here? Honestly, I want to thank you and Mysore Biker community for giving me this opportunity. And I'm at loss of words. This is beautiful. She is looking beautiful. And you have done an amazing job. So thank you so much. ಸೊ ಅಡ್ವೆಂಚರ್ ಟ್ರ್ಯಾಕಲ್ಲಿ ನಾವಿಲ್ಲಿ ರೈಡ್ ಮಾಡಬೇಕಂದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲಪ್ ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ಪ್ರೊಸೆಸಲ್ಲಿ ಏನಂದರೆ ನಮ್ಮದು ಬೇಸಿಕ್ ಡೀಟೇಲ್ಸು ಮತ್ತು ನಮ್ಮ ಯಾವುದೇ ಉಜ್ವಲ್ ಬ್ರೋ ಅವರು ರಿಜಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ನಾನು ರಿಜಿಸ್ಟರ್ ಆಗ್ತಾಯಿದ್ದೀನಿ. ಏನಂದರೆ ನಾವು ನಮ್ಮ ಏನೇ ಒಂದು ಡ್ಯಾಮೇಜಸ್ ಆದರೂ ನಾವೇ ಜವಾಬ್ದಾರರಾಗಿರ್ತೀವಿ ಅನ್ನೋದೊಂದು ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾ ಸರ್? ಯಾವುದಕ್ಕೆ ಸರ್? ಸೇಫ್ಟಿ ಗೇರ್ಸ್ ಇದೆಯಲ್ಲ? ಇದೆ, ಅಲ್ಲೇ ಕೊಡ್ತಾರಲ್ಲ. ಬೈಕ್ ಕೊಡ್ತಾರೆ ಅಷ್ಟೇ. ಇಲ್ಲ, ಸೇಫ್ಟಿ ಗೇರ್ಸ್ ಪ್ರೊವೈಡ್ ಮಾಡ್ತಾರೆ. ಹೌದಾ? ಜಾಕೆಟ್ ಮತ್ತು ಶೂ ಹೆಲ್ಮೆಟ್ ಇರಬೇಕು. ಜಾಕೆಟ್ ಕೊಡ್ತಾ ಇದ್ದಾರೆ. ಚಟ ಸೈಡು. ಆಯಿತು, ಆಡಿ ಫ್ರೆಂಡ್ಸ್. ಹೆಲ್ಮೆಟ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಇವಾಗ ಮತ್ತೆ ನೆಕ್ಸ್ಟ್ ಗೇಮ್ಗೆ ಎಂಟ್ರಿ ಕೊಡೋಣ. ಹಾಂ, ವಾಪಸ್ ಕೊಟ್ಬಿಡೋದ. ಹೆಲ್ಮೆಟ್ ಕೊಟ್ಟಂತಹ ದೇವತಾ ಅಲ್ಲೇ ಇದ್ದಾರೆ. ಟ್ರಾಕ್ಷನ್ ಆನ್ ಐತೆ. ಟ್ರ್ಯಾಕ್ ಕ್ಲಿಯರ್. ರೂಲ್ಸ್ ಸ್ಟಾರ್ಟ್ ಪಾಯಿಂಟ್ ಇದೆ, ಎಂಡ್ ಪಾಯಿಂಟು ಇದೆ. ಸೊ ಎಲ್ಲ ಅಬ್ಸ್ಟಿಕಲ್ಸ್ ಕ್ರಾಸ್ ಮಾಡಿ ಹೋಗ್ತೀರಾ. ಹ್ಯಾಂಡಲ್ಸ್ ಥರ ಏನಿದೆ. ಟೈರ್ ಕ್ರಾಸ್ ಮಾಡಿಲ್ಲ ಅಂದರೆ 15 ಸೆಕೆಂಡ್ ಆ್ಯಡ್ ಆನ್ ಆಗುತ್ತೆ. ದೆನ್ ಅದು ಕ್ರಾಸ್ ಮಾಡಿ ಆ ಕಾರ್ನರಲ್ಲಿ, ಈ ಕಾರ್ನರಲ್ಲಿ ನಿಲ್ಲಿಸಬೇಕು. ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಚೇರ್ ಮೇಲೆ ಕೂತ್ಕೋಬೇಕು. ದೆನ್ ಇಗ್ನಿಷನ್ ಸ್ಟಾರ್ಟ್ ಮಾಡ್ಕೊಂಡು ಬಂದು ಈ ಲೈನ್ ಕ್ರಾಸ್ ಮಾಡಿ ಸ್ಟಾಪ್ ಆಫ್ ಅಲ್ಲೂ ಇಗ್ನಿಷನ್ ಆಫ್ ಮಾಡಬೇಕು. ಸ್ಟಾಪ್ ವಾಚ್ ಯಾರು ಫಸ್ಟು ಆಫ್ ಮಾಡ್ತಾರೋ ಅವ್ರಿಗೂ ಟೈಮಿಂಗ್ ಕೌಂಟ್ ಆಗುತ್ತೆ. ಓಕೆ, 3 to 1 ಕೌಂಟ್ ಮಾಡ್ತೀನಿ. ಟ್ರ್ಯಾಕ್ ಕ್ಲಿಯರ್. ಸರ್ ಯಾವ ಕಡೆ ಇದು ಸರ್? ರೈಟ್ ಬಟನೇ ಸ್ಟಾರ್ಟ್, ರೈಟ್ ಬಟನೇ ಸ್ಟಾಪ್. ಓಕೆ, 3, 2, 1.
Well done. Any fouls? Any fouls? Fouls! ಅವಾಗಲಿಂದ ಸುತ್ತಾಡಿ ಎನರ್ಜಿ ಡೌನ್ ಆಗಿತ್ತು. ಸ್ವಲ್ಪ ಬೂವ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಬೈಕಲ್ಲಿ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾನು ಮತ್ತು ಇಲ್ಲಿ ನಮ್ಮ ಅಂಬಾರಿ ಟೀಮ್ ರೈಡರ್ಸ್ ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ಸಿಗೋಣ. ಇನ್ನೂ ಐತೆ ಈವೆಂಟ್ಸ್ಗಳು ಮುಂದೆ, ಇನ್ನು ಫೈನಲ್ಸ್ ಇದೆ, ADB ಸೆಗ್ಮೆಂಟ್ ಫೈನಲ್ಸು ಎಲ್ಲ ನೋಡೋಣ. ಇವರ ಬಗ್ಗೆ ನಿಂಗೆ ಇಂಟ್ರೊಡಕ್ಷನ್ ಬೇಕಾ, ಇವರ ಬಗ್ಗೆ ನಿಂಗೆ ಇನ್ಫಾರ್ಮೇಶನ್ ಬೇಕಾ, ಎಲ್ಲ ಹೇಳುತ್ತೀನಿ ಕೇಳಿ ಸೌಂಡ್ ಜಾಸ್ತಿ ಮಾಡೋಲೆ. ಸೊ ಇವೆಂಟ್ ಎಲ್ಲ ಮುಗೀತು. ಇವತ್ತೊಂದು ಒಳ್ಳೆ ಎನ್ವೈರ್ನ್ಮೆಂಟ್, ಒಂದು NMBC ಇದು ಚೆನ್ನಾಗಿ ಎಲ್ಲನೂ ನೋಡಿದ್ರಿ, ಇಷ್ಟೋ ತನಕ ನೋಡಿದ್ದೀರಾ. ಇವಾಗ ವಿದಾಯ ಹೇಳೋವಂಥ ಸಮಯ ಬಂದಿದೆ. ನೆಕ್ಸ್ಟು ವರ್ಷವೂ ಇದೇ ಥರ ನಡೀಲಿ, ಇನ್ನೂ ಸಕ್ಸಸ್ಫುಲ್ಲಾಗಿ ನಡೀಲಿ ಅಂತ ನಾನು ಏನು ಹೇಳ್ತಾ ನಾನೊಂದು ಗುಡ್ ಬೈನ ಹೇಳ್ತಾ ಇದ್ದೀನಿ. ನನ್ನ ವೀಕ್ಷಕರು ಯಾರ್ಯಾರು ಇದ್ದೀರಾ, ಆಮೇಲೆ ಯಾರು ನನ್ನ ವೀಕ್ಷಕರಿಲ್ಲ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಹೆರಿಟೇಜ್ ಕನ್ನಡಿಗ ಅಂತ ಚಾನಲ್ ಇದೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ನಾನು ಶೇರ್ ಮಾಡಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಇದೇ ಥರ ಈವೆಂಟ್ಸ್ಗಳು, ರೈಡ್ಸ್ಗಳು ಎಲ್ಲದ್ರದ್ದು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ